ಇನ್ನು ಆಗಸ್ಟ್ 13ರ ಕರ್ನಾಟಕ ಬಂದ್ಗೆ ನಾವೆಲ್ಲ ಸಿದ್ಧರಾಗಿದ್ದೀವಿ ಅಂತ ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ಮತ್ತೊಮ್ಮೆ ಹೇಳಿಕೆ ನೀಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಮಾತಾಡಿರುವಂತಹ ವಾಟಾಳ್ ನಾಗರಾಜ್, ಮಳೆ ಬಂತು, ನೀರು ಹೋಗಿದೆ ಅಂತ ಹೇಳೋದು ಸರಿಯಲ್ಲ. ಮೇಕೆದಾಟು ಯೋಜನೆಗಾಗಿ ಐಎಎಸ್ ಅಧಿಕಾರಿ ನೇತೃತ್ವದಲ್ಲಿ ಸಮಿತಿ ಆಗಬೇಕು. ಕೆಆರ್ಎಸ್ ಡ್ಯಾಮ್ ನಿರ್ಮಾಣ ಆಗಿದ್ದು ನೀರಾವರಿಗಾಗಿ ಮಾತ್ರ. ಬೆಳೀತಾ ಇರುವಂತಹ ಬೆಂಗಳೂರಿಗೆ ಎಲ್ಲಿಂದ ನೀರು ಕೊಡ್ತೀರಿ? ಬೆಂಗಳೂರಲ್ಲಿ ತಮಿಳುನಾಡಿನ ಜನ ಇದ್ದಾರೆ, ಅವ್ರಿಗೂ ನೀರು ಬೇಕು. ಮೇಕೆದಾಟು ಯೋಜನೆ ಜಾರಿ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಅದು ಮೇಕೆದಾಟು ಯೋಜನೆಗಾಗಿ ವಿಶೇಷ ಅಧಿವೇಶನ ಕರಿಬೇಕು. ಮೇಕೆದಾಟು ಯೋಜನೆಗೆ ಯಾಕೆ ತಮಿಳುನಾಡು ಅನುಮತಿ ಬೇಕು ನಮಗೆ? ಸೋಮವಾರ ಅತ್ತಿಬೆಲೆ ಬಳಿ ತಮಿಳುನಾಡು ಗಡಿಯನ್ನು ಬಂದ್ ಮಾಡ್ತೀವಿ ಅಂತಲೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಕೈ ಬಿಡಬೇಕು ಅನ್ನುವಂಥದ್ದನ್ನು ಕೂಡ ತಮ್ಮ ಒಂದು ಒತ್ತಾಯಗಳಲ್ಲಿ ಇದು ಕೂಡ ಒಂದು ಅನ್ನುವಂಥದ್ದನ್ನು ವಾಟಾಳ್ ನಾಗರಾಜ್ ಹೇಳಿದರು. ಕರ್ನಾಟಕ ಬಂದ್ ಇಡೀ ರಾಜ್ಯದ ಚಳವಳಿ ಇದು ಅಂತಲೂ ಕೂಡ ವಾಟಾಳ್ ನಾಗರಾಜ್ ಪ್ರತಿಕ್ರಿಯಿಸಿದ್ದಾರೆ. ನಾವು ಪ್ರತಿನಿಧಿ ಪ್ರಶಾಂತ್ ಮಾತನಾಡ್ತಿದ್ದಾರೆ ವಾಟಾಳ್ ನಾಗರಾಜ್ ಅವರನ್ನ. ಬನ್ನಿ. ಹೋರಾಟಗಾರರಂತ ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಈಗ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೀರಾ. ಹೇಗಿರುತ್ತೆ ಸರ್ ಕರ್ನಾಟಕ ಬಂದು? ಕರ್ನಾಟಕ ಬಂದ್ ಮಾಡಬೇಡಿ ಅಂತೇಳಿ CM ಅವರು ಕೂಡ ಸ್ವತಃ ಮನವಿ ಮಾಡ್ತಾ ಇದ್ದಾರೆ. ಅವತ್ತು ಬಂದ್ ಇರುತ್ತಾ ಅಥವಾ ಇಲ್ವಾ ಸರ್? ಹೇಗಿರುತ್ತೆ ಸರ್? 13ನೇ ತಾರೀಕು ಬಂದ್ ಇದ್ದೇ ಇರುತ್ತೆ, ಬದಲಾವಣೆ ಇಲ್ಲ. ಮಾನ್ಯ ಮುಖ್ಯಮಂತ್ರಿಯವರಿಗೆ ಅನೇಕ ಕಡೆ ಹೇಳಿದ್ದೇನೆ, ಈ ಬಂದು ನಿಮ್ಮ ವಿರುದ್ಧ, ಸರ್ಕಾರದ ವಿರುದ್ಧ ಅಂತಲ್ಲ. ಮೇಕೆದಾಟು ಮಾಡಲಿಲ್ಲ, ಈ ನೋವು ನಿಮಗೆ ನಾ ತಿಳಿಸ್ತಾ ಇದ್ದೀನಿ. ಮೇಕೆದಾಟಿಗೆ ಅವರು ಒಪ್ತಾ ಇಲ್ಲ, ಅವ್ರ ವಿರುದ್ಧ ಬಂದ್ ಹೋರಾಟ. ಇದ್ರ ಜೊತೆಗೆ ನಿಮ್ಗೆ ಹೇಳೋದಾದರೆ ಮಹದಾಯಿ, ಕಳಸಾ ಬಂಡೂರಿ, ಬೆಳಗಾವಿ ಇದೆಲ್ಲವೂ ಸಂಪೂರ್ಣ ಈ ನಾಡಿಗಾಗಿ. ನೀವು ಇದನ್ನು ಒಂದು ರೀತಿ ವಿರೋಧ ಅಂತ ತೆಗೆದುಕೊಡೋದಾದರೆ ನಿಮಗೆ ಸೇರಿದ್ದು. ನಮ್ಮನ್ನೆಲ್ಲ ನೀವು ಜೈಲಿಗೆ ಕಳಿಸೋದಾದರೆ ಅದಕ್ಕೂ ನಾವು ತಯಾರು. ಆದರೆ ಈಗಾಗಲೇ ಕರ್ನಾಟಕ ಬಂದ್ಗೆ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಸಾವಿರಾರು ಕನ್ನಡ ಪರ ಸಂಘಟನೆಗಳು ಬೆಲೆಯನ್ನು ಕೊಟ್ಟಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ. ಅವತ್ತು ಭಾಗವಹಿಸ್ತಾರೆ. ಮತ್ತು ನಾನು ಹಿಂದೆ ಈ ಯುದ್ಧ ಸಂದರ್ಭದಲ್ಲಿ ಹೋಟ್ಲ್ಗಳಿಗೆ ಸಿಲಿಂಡರ್ ಇಲ್ಲ ಅಂಥೇಳಿ ಅವರಿಗೆ ಬೆಂಬಲ ಕೊಟ್ಟಿದ್ದೇನೆ. ಅದಕ್ಕೋಸ್ಕರ ಕೊಡಿ ಅಂತಲಲ್ಲ, ರಾಜ್ಯಕ್ಕೋಸ್ಕರ ಕೊಡಿ, ರಾಜ್ಯಕ್ಕೋಸ್ಕರ ಕೊಡಿ. ಈ ರೀತಿ ಹೋಟ್ಲ್ ಮಾಲೀಕರುಗಳಿಗೆ, ಸಾರಿಗೆ ಇವರಿಗೆ ಎಲ್ಲರಿಗೂ ಹೇಳಿದ್ದೇವೆ. ಬಂದ್ ಸಂಪೂರ್ಣವಾಗಿ ಯಶಸ್ವಿ ಆಗುತ್ತೆ. ಸರಿ, ಕೊನೆಯದಾಗಿ ಸರ್, ಹಿಂದೆ ಎಲ್ಲ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಬೆಳ್ಳಂಬೆಳಗ್ಗೆ ತಾವೆಲ್ಲ ಯಾರ್ಯಾರು ರಾಜ್ಯಾಧ್ಯಕ್ಷರು ಇರ್ತೀರಿ, ಹಿರಿಯ ಹೋರಾಟಗಾರ ಇರ್ತೀರಿ, ಅವ್ರನ್ನೆಲ್ಲ ಬಂದು ಮನೆ ಹತ್ರ ಎತ್ತಾಕೊಂಡು ಹೋಗೋ ಕೆಲಸಗಳಾಯಿತು. ತಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸಗಳು ಕೂಡ ನಡೀತು. 13ನೇ ತಾರೀಕು ಇದೇ ಪರಿಸ್ಥಿತಿ ನಿರ್ಮಾಣ ಆದರೆ ಹೇಗಿರುತ್ತೆ? ಹೇಗೆ ಮಾಡ್ತೀರಿ? ಈಗ ತಮಿಳ್ದು ಒಳ್ಳೆಯದೇ. ಈ ಸರ್ಕಾರದ ಮೇಲೆ ಅನುಮಾನವೂ ಇದೆ ನಮಗೆ. ಇನ್ನೆರಡು ದಿವಸ ಬಂದಿದೆ ಅಂಥೇಳಿ ಮುಖಂಡರುಗಳನ್ನೆಲ್ಲ ಹೊರಗಡೆ ಹಾಕಿದ್ರೆ ನಾಡಿನ ಜನತೆಗೆ ನಾನು ಹೇಳ್ತೀನಿ, ನಮ್ಮನ್ನು ಬಂಧನ ಆಗಲಿ, ನಾವು ಜೈಲಿಗೆ ಹೋಗಲಿ, ನೀವು ಮಾತ್ರ ಬಂದ್ ಮಾಡಲೇಬೇಕು. ನಿಮಗೆ ಅದರ ಗೌರವ, ಈ ನಾಡಿಗೆ ಅದರ ಗೌರವ. ಎಷ್ಟು ಜನ, ಸಾವಿರಾರು ಜನ ಜೈಲಿಗೆ ಹಾಕಿದ್ರೂ ಚಿಂತೆ ಇಲ್ಲ. ಬಂದ್ ಹಾಗೆ ಆಗುತ್ತೆ, ಹಾಗೆ ಆಗುತ್ತೆ. ಕೊನೆಯದಾಗಿ ಸರ್, ಈಗ ಈ 13ನೇ ತಾರೀಕು ಬಂದ್ ನಡುವೆ 10ನೇ ತಾರೀಕು ತಮಿಳುನಾಡು ಗಡಿ ಬಂದ್ ಮಾಡೋಕೆ ಮುಂದಾಗ್ತಿದ್ದಾರೆ. ಯಾಕಾಗಿ? 10ನೇ ತಾರೀಕು ಮೊದಲು ಎಚ್ಚರಿಕೆ ಕೊಡೋದಕ್ಕೆ ತಮಿಳುನಾಡಿನವ್ರಿಗೆ ಆ ಗಡಿಯಲ್ಲಿ ಎಚ್ಚರಿಕೆ ಕೊಟ್ಟು, ಆಮೇಲೆ 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್. ಅಖಂಡ ಕರ್ನಾಟಕ ಬಂದ್ ತಮಿಳುನಾಡಿನ ವಿರುದ್ಧ, ಮೇಕೆದಾಟು ಪರವಾಗಿ, ಇವೆಲ್ಲ ಬೇಡಿಕೆಗಳ ಪರವಾಗಿ ನಡೆಸ್ತಕ್ಕಂಥ. ಇದಿಷ್ಟು ಕೂಡ ಹಿರಿಯ ಹೋರಾಟಗಾರರಂತ ವಾಟಾಳ್ ನಾಗರಾಜ್ ಅವರ ಮಾತುಗಳು. ಮೇಕೆದಾಟು ಯೋಜನೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ 13ನೇ ತಾರೀಕು ಬಂದನ್ನು ಕೊಟ್ಟಿದ್ದೀವಿ, ಬಂದ್ ಮಾಡೇ ಮಾಡ್ತೀವಿ. ಸರ್ಕಾರ, ಪೊಲೀಸರು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡ್ರು ಕೂಡ ನಮ್ಮ ಬಂದ್ ಯಶಸ್ವಿ ಆಗುತ್ತೆ ಅನ್ನೋಂಥ ಮಾತುಗಳನ್ನ TV9 ಜೊತೆ ಹಂಚ್ಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.